ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೀರು ಅಕಾಡೆಮಿ. ಸೊ ಇಲ್ಲಿ ನೋಡಿ, ವೆಕ್ಟರ್ಸಲ್ಲಿ ಈಗ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರೀವಿಯಸ್ ಕ್ಲಾಸ್ ಡಾಟ್ ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಓಕೆನಾ. ಸೊ ನಮಗೆ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಗೆ ಗೊತ್ತಾಗುತ್ತೆ? ಇಲ್ಲಿ ನೋಡಿ, ಸಿಂಬಲ್ಲು ಕ್ರಾಸ್ ಸಿಂಬಲ್ ಇದೆ ಅಲ್ವಾ, ಮೀನ್ಸ್ ಎ ಕ್ರಾಸ್ ಬಿ ಅಂತ ಇದೆ, ರೈಟ್. ಸೊ ಇದನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ, ನಿಮಗೆ ಮ್ಯಾಟ್ರಿಕ್ಸಲ್ಲಿ ಡಿಟರ್ಮಿನೆಂಟ್ ಕಲ್ತಿದ್ದೀರಲ್ವ, ಅದೇ ಥರನೇ ಇಲ್ಲಿ ಐ ಅಂತ ಬರ್ಕೋಬೇಕು, ಇಲ್ಲಿ ಜೆ ಅಂತ ಬರ್ಕೋಬೇಕು, ಇಲ್ಲಿ ಕೆ ಅಂತ ಬರ್ಕೋಬೇಕು, ಓಕೆ. ಸೊ ಈಗ ಫಸ್ಟ್ ವೆಕ್ಟರ್ ವೆಕ್ಟರ್ ಏನಲ್ಲಿ ಐ ಕೋಎಫಿಷಿಯಂಟ್ ಏನಿದೆ 2 ಇದೆ, ಜೆ ಕೋಎಫಿಷಿಯಂಟ್ ಏನಿದೆ 3 ಇದೆ, ಕೆ ಕೋಎಫಿಷಿಯಂಟ್ ಏನಿದೆ -5 ಇದೆ. ಅದೇ ಥರ ವೆಕ್ಟರ್ ಬಿನಲ್ಲಿ ಏನಿದೆ ಐ ಕೋಎಫಿಷಿಯಂಟ್ ಈಸ್ 3 ಇದೆ, ಜೆ ಕೋಎಫಿಷಿಯಂಟ್ ಈಸ್ 1 ಇದೆ, ಕೆ ಕೋಎಫಿಷಿಯಂಟ್ ಏನಿದೆ 2 ಇದೆ. ಅರ್ಥ ಆಯ್ತಾ? ಸೊ ಈಗ ಡಿಟರ್ಮಿನೆಂಟ್ ಹಾಕ್ಕೊಳ್ಳಿ. ಈಗ ನಿಮಗೆ ಗೊತ್ತಿದೆ ಪ್ಲಸ್ ಮೈನಸ್ ಪ್ಲಸ್ ಡಿಟರ್ಮಿನೆಂಟ್ ಯಾವ ಥರ ಮಾಡ್ತಿದ್ರು ಅದೇ ಥರ. ಸೊ ಐ ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿ. ನೋಡಿ, ಈ ಕಾಲಮ್ ಈ ರೋ ಕ್ಲೋಸ್ ಮಾಡಿದ್ರೆ ಡಿಟರ್ಮಿನೆಂಟ್ ಹೇಗೆ ಮಾಡ್ತಾಯಿದ್ರು ಅದೇ ಥರನೇ ಮಾಡಿದ್ರೆ ಏನು ಉಳಿಯುತ್ತೆ? ಇಲ್ಲಿ ಎಲಿಮೆಂಟ್ಸು 3 -5 1 2. ಓಕೆ, ಅದೇ ಥರ ಸೆಕೆಂಡ್ ಕಾಲಮ್ ನೋಡಿ, ಜೆ ಮೇಲ್ಗಡೆ ಏನು ಸಿಂಬಲ್ ಇದೆ? ಮೈನಸ್ ಇದೆ. ಸೊ ಮೈನಸ್ ಜೆ ಇಂಟು ಜೆ ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿಕೊಂಡು ಎಲಿಮೆಂಟ್ಸ್ ಹೇಳಿ. ಇಲ್ಲಿ ನೋಡಿ, ಈ ಕಾಲಮ್ ಅಂಡ್ ಈ ರೋ ಕ್ಲೋಸ್ ಮಾಡ್ಕೊಂಡು ಎಲಿಮೆಂಟ್ಸ್ ಹೇಳಿ. 2 -5 3 2 ಆಗುತ್ತೆ, ರೈಟ್. ಸೊ ಅದೇ ಥರ ನೆಕ್ಸ್ಟ್ ಕೆ ತಲೆ ಮೇಲೆ ಪ್ಲಸ್ ಸಿಂಬಲ್ ಇದೆ, ಸೊ ಪ್ಲಸ್ ಕೆ. ಈಗ ಕೆ ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿ ಎಲಿಮೆಂಟ್ಸ್ ಹೇಳಿ. 2 3 3 1, ರೈಟ್. ಸೊ 2 3 3 1 ಅರ್ಥ ಆಗ್ತಾ ಇದೆಯಾ? ಈಗ ಸಾಲ್ವ್ ಮಾಡಿದ್ರೆ ಐ ಇಂಟು 3 2s 6 ಮೈನಸ್ ಸಿಂಬಲ್ ಬರೀಲೇಬೇಕು. 1 ಇಂಟು -5 ಈಸ್ ವಾಟ್? -5 ಬ್ರಾಕೆಟ್ ಕ್ಲೋಸ್. ದೆನ್ ಮೈನಸ್ ಜೆ ಇಂಟು 2 2s 4 ಮೈನಸ್ ಬರೀಲೇಬೇಕು. ದೆನ್ 3 ಇಂಟು -5 ಏನು? -15. ಓಕೆ, ದೆನ್ ಪ್ಲಸ್ ಕೆ ಇಂಟು 2 1s ಏನು? 2 ಮೈನಸ್ 3 3s ಏನು? 9. ಓಕೆ, ನೀಟಾಗಿ ಕ್ಯಾಲ್ಕುಲೇಟರು ಟೈಪ್ ಮಾಡಿಬಿಟ್ಟೆ ನೀವು ಆನ್ಸರ್ ಬರೀರಿ, ಓನಾಗಿ ಬರೆಯೋಕ್ಕೆ ಹೋಗ್ಬೇಡಿ. ಎಷ್ಟೋ ಜನ 3 ಇಂಟು 3 6 ಅಂತ ಬರೆದ್ಬಿಡ್ತೀರಾ. ಓಕೆ, ಮೈನಸ್ ಸಿಂಬಲ್ಗಳನ್ನ ಮಿಸ್ಟೇಕ್ ಮಾಡ್ತೀರಾ. ಸೊ ಕೇರ್ಫುಲ್ಲಾಗಿ ಮಲ್ಟಿಪ್ಲೈ ಮಾಡಿ. ಓಕೆ, ದೆನ್ ಐ ಇಂಟು ಮೈನಸ್ ಇಂಟು ಮೈನಸ್ ಈಸ್ ವಾಟ್? ಪ್ಲಸ್ ಆಗುತ್ತೆ. ಸೊ 6 + 5 ಏನು? 11. ಮೈನಸ್ ಜೆ ಇಂಟು ಎಗೇನ್ ಮೈನಸ್ ಇಂಟು ಮೈನಸ್ ಈಸ್ ವಾಟ್? ಪ್ಲಸ್ 4 + 15 ಏನಾಗುತ್ತೆ? 19. ದೆನ್ ಪ್ಲಸ್ ಕೆ ಇಂಟು 2 - 9 ಈಸ್ ವಾಟ್? -7. ಸೊ ಇದನ್ನ ಈಕ್ವೇಷನ್ ಪ್ರಕಾರ ಬರೆದ್ರೆ 11i - 19j ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಸೊ 7k. ಓಕೆ, ದಿಸ್ ಈಸ್ ದ ಆನ್ಸರ್ ಫಾರ್ ಎ ಕ್ರಾಸ್ ಬಿ ವೆಕ್ಟರ್. ಓಕೆ, ಒಂದು ಅಬ್ಸರ್ವ್ ಮಾಡಿ, ಪ್ರಾಡಕ್ಟಲ್ಲಿ ಡಾಟ್ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ ಅಂತ ಬರುತ್ತೆ ಅಲ್ವಾ. ಡಾಟ್ ಪ್ರಾಡಕ್ಟಲ್ಲಿ ನಮಗೆ ಒಂದು ನಂಬರ್ ಸಿಗುತ್ತೆ, ಯಾವುದೇ ಥರ ಅಲ್ಲಿ ಐ ಜೆ ಕೆಗಳು ಉಳಿಯೋದಿಲ್ಲ. ಬಟ್ ಕ್ರಾಸ್ ಪ್ರಾಡಕ್ಟಲ್ಲಿ ನಿಮಗೆ ಆನ್ಸರಲ್ಲಿ ಐ ಜೆ ಕೆಗಳು ಉಳಿಯುತ್ತೆ. ಓಕೆ, ಈ ವೇರಿಯೇಬಲ್ಸ್ಗಳು ಉಳಿಯುತ್ತೆ, ಬಟ್ ಡಾಟ್ ಪ್ರಾಡಕ್ಟಲ್ಲಿ ಉಳಿಯೋದಿಲ್ಲ. ಅದೇ ಮೇಜರ್ ಡಿಫ್ರೆನ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇನ್ನೂ ಒಂದು ಕ್ವಶನ್ ಮಾಡಿಸ್ತೀನಿ. ನೆಕ್ಸ್ಟ್ ಲೈಕ್ ಈ ಕ್ರಾಸ್ ಪ್ರಾಡಕ್ಟ್ನ ಅವರು ಈ ಥರ ಡೈರೆಕ್ಟಾಗಿ ಕ್ವಶನ್ ಕೊಟ್ಬಿಟ್ಟಾದರೆ ಕೇಳ್ಬೋದು, ಅಥವಾ ಇಂಡೈರೆಕ್ಟಾಗಿ ಹಿಂಗೆ ಕೇಳ್ತಾರೆ ನೋಡಿ. ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಆರ್ 3i + 2j - k ಆ್ಯಂಡ್ i + 2j + 3k ಅಂತ ಕೊಟ್ಟಿದ್ದಾರೆ. 2 ವೆಕ್ಟರ್ಗಳು ಕೊಟ್ಟಿದ್ದಾರೆ, ಅದ್ರ ಮೀನ್ಸ್ ಪ್ಯಾರಲೋಗ್ರಾಮಿಂದ ಏರಿಯಾ ಕೇಳಿದ್ದಾರೆ. ಓಕೆ, ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಕಾಲ್ ವೆಕ್ಟರ್ ಎನ ನಾವು 3i + 2j - k ಅಂತ ಕರ್ಕೊಳ್ಳೋಣ. ಓಕೆ, ಹಾಗೆ ವೆಕ್ಟರ್ ಬಿನ ನೀವು i + 2j + 3k ಅಂತ ಕರ್ಕೊಳ್ಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಲೈಕ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ ಗೊತ್ತಿರಬೇಕು ಇನ್ ವೆಕ್ಟರ್ಸಲ್ಲಿ, ರೈಟ್. ಸೊ ಫಾರ್ಮುಲಾ ಬಂದುಬಿಟ್ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂತ. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮೀನಿಂಗ್ ಏನು? ಸೊ ಫಸ್ಟು ಎ ಕ್ರಾಸ್ ಬಿನ ಫೈಂಡ್ ಔಟ್ ಮಾಡಬೇಕು. ಹೇಳ್ಕೊಡ್ತೀನಿ ನೋಡಿ ಯಾವ ಥರ. ಇದು ಕ್ರಾಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಐ ಜೆ ಕೆ ಅಂತ ಬರೀತೀರಾ. ವೆಕ್ಟರ್ ಎನಲ್ಲಿ ಐ ಕೋಎಫಿಷಿಯಂಟ್ ಏನಿದೆ? 3 ಇದೆ. ದೆನ್ ಜೆ ಕೋಎಫಿಷಿಯಂಟ್ ಏನಿದೆ? 2 ಇದೆ. ಕೆ ಕೋಎಫಿಷಿಯಂಟ್ ಏನಿದೆ? -1 ಇದೆ. ವೆಕ್ಟರ್ ಬಿನಲ್ಲಿ ಐ ಕೋಎಫಿಷಿಯಂಟ್ ಏನಿದೆ? 1 ಇದೆ. ಜೆ ಕೋಎಫಿಷಿಯಂಟ್ ಏನಿದೆ? 2 ಇದೆ. ಕೆ ಕೋಎಫಿಷಿಯಂಟ್ ಏನಿದೆ? 3 ಇದೆ. ಇಷ್ಟು ಬರ್ಕೋತೀರಾ. ಈಗ ಫೈಂಡ್ ಔಟ್ ಮಾಡಿ ಡಿಟರ್ಮಿನೆಂಟ್ ಯಾವ ಥರ ಮಾಡ್ತೀರೋ ಆ ಥರ. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಅಂತ ಸಿಂಬಲ್ ಹಾಕ್ಕೊಳ್ಳಿ. ಈಗ ಐ ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿದ್ರೆ ಎಲಿಮೆಂಟ್ಸ್ ಏನೇನು ಉಳಿಯುತ್ತೆ? 2 -1 2 3. ದೆನ್
ಜೆ ತಲೆ ಮೇಲೆ ಏನು ಸಿಂಬಲ್ ಇದೆ, ಮೈನಸ್ ಸಿಂಬಲ್ ಇದೆ. ಸೊ ಮೈನಸ್ ಜೆ ಇಂಟು ಜೆ ಇರ್ತಕ್ಕಂಥ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿ ಎಲಿಮೆಂಟ್ಸ್ ಹೇಳಿ 3 -1 1 3. ಓಕೆ, ದೆನ್ ಕೆ ಕೋಎಫಿಷಿಯಂಟ್ ಕೆ ಮೇಲೆ ಏನು ಸಿಂಬಲ್ ಇದೆ ತಲೆ ಮೇಲೆ ಪ್ಲಸ್ ಇದೆ. ಸೊ ಪ್ಲಸ್ ಕೆ ಇಂಟು ಈಗ ಕೆ ಇರ್ತಕ್ಕಂಥ ಕಾಲಮ್ ಅಂಡ್ರೋ ಕ್ಲೋಸ್ ಮಾಡಿ ಹೇಳಿ ಏನಾಗುತ್ತೆ 3 2 1 2. ಓಕೆ, ಈಗ ಇದನ್ನು ಸಾಲ್ವ್ ಮಾಡಿ ಐ ಇಂಟು 2 3s ಎಷ್ಟು 6 ಮೈನಸ್ ಸಿಂಬಲ್ ಬರೀರಿ. 2 ಇಂಟು -1 ಏನು -2 ಬ್ರಾಕೆಟ್ ಕ್ಲೋಸ್. ದೆನ್ ಮೈನಸ್ ಜೆ ಇಂಟು 3 3s ಎಷ್ಟು 9 ಮೈನಸ್ ಸಿಂಬಲ್ ಬರೀರಿ. ದೆನ್ 1 ಇಂಟು -1 ಏನು -1. ಓಕೆ, ನೀವು ಬೇಕಾದ್ರೆ ಕ್ಯಾಲ್ಸಿಯಲ್ಲ ಟೈಪ್ ಮಾಡಿ ನೋಡಿ. ಪ್ಲಸ್ ಕೆ ಇಂಟು 3 2s ಎಷ್ಟು 6 -1 ಇಂಟು 2 ಏನು 2. ಈಗ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಆಗುತ್ತಾ ಇಲ್ಲಿ ಬ್ರಾಕೆಟಲ್ಲಿ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ ಐ ಇಂಟು 6 + 2 ಈಸ್ 8. ದೆನ್ ಮೈನಸ್ ಜೆ ಇಂಟು ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 9 + 1 ಈಸ್ ವಾಟ್ 10. ದೆನ್ ಪ್ಲಸ್ ಕೆ ಇಂಟು 6ಅಲ್ಲಿ 2 ಹೋದ್ರೆ ಎಷ್ಟು 4. ಈಗ ಇದನ್ನೇ ಇಕ್ವೇಷನ್ ಪ್ರಕಾರ ಬರೆದ್ರೆ 8i - 10j + 4k ಸಿಗುತ್ತೆ. ದಿಸ್ ಈಸ್ ವಾಟ್ ಎ ಕ್ರಾಸ್ ಬಿ. ಓಕೆ, ಇಲ್ಲಿ ಪ್ಯಾರಲೋಗ್ರಾಮ್ದು ಏರಿಯಾ ಕೇಳಿರೋದ್ರಿಂದ ನಾವು ಮ್ಯಾಗ್ನಿಟ್ಯೂಡ್ ಹಾಕ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅರ್ಥ ಏನು, ಸ್ಕ್ವಯರ್ ರೂಟ್ ಹಾಕ್ಕೊಳ್ಳಿ. ಐ ಕೋಎಫಿಷಿಯಂಟ್ ಸ್ಕ್ವಯರ್ ಅಂದರೆ 8 ಸ್ಕ್ವಯರ್ ಪ್ಲಸ್ ಜೆ ಕೋಎಫಿಷಿಯಂಟ್ ಸ್ಕ್ವಯರ್ ಅಂದರೆ -10 ಸ್ಕ್ವಯರ್ ಪ್ಲಸ್ ಕೆ ಕೋಎಫಿಷಿಯಂಟ್ ಸ್ಕ್ವಯರ್ ಈಸ್ ವಾಟ್ 4 ಸ್ಕ್ವಯರ್. ಅರ್ಥ ಆಯ್ತಾ? ಈಗ ಇದನ್ನು ಕ್ಯಾಲ್ಸಿಯಲ್ಲಾರು ಟೈಪ್ ಮಾಡಿ, ಅಥವಾ 8 ಸ್ಕ್ವಯರ್ ಈಸ್ 64 ಪ್ಲಸ್ 10 ಸ್ಕ್ವಯರ್ ಈಸ್ 100 ಪ್ಲಸ್ 4 ಸ್ಕ್ವಯರ್ ಈಸ್ 16. ಈಗ ಇದನ್ನು ಕ್ಯಾಲ್ಸಿಯಲ್ಲಿ ಒತ್ತಿ ಟೈಪ್ ಮಾಡಿ ನೋಡಿ ಏನು ಬರುತ್ತೆ. ಸೊ ಇದು ಸಾಲ್ವ್ ಮಾಡಿದಾಗ ಸ್ಕ್ವಯರ್ ರೂಟ್ ಆಫ್ 180 ಬರ್ತಾ ಇದೆ. ಏರಿಯಾ ಅಂತ ಕೊಟ್ಟಿರೋದ್ರಿಂದ ನಾವಿಲ್ಲಿ ಸ್ಕ್ವಯರ್ ಯೂನಿಟ್ಸ್ ಅಂತ ಬರೀಬೇಕು, ಏರಿಯಾ ಅಂತ ಕೇಳಿರೋದ್ರಿಂದ. ಅರ್ಥ ಆಯ್ತಾ? ಸೊ ಈ ಫಾರ್ಮುಲಾ ಮರಿಬೇಡಿ. ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ಗೆ ಬಂದುಬಿಟ್ಟು ಎ ಕ್ರಾಸ್ ಬಿ ಮಾಡಿ ಅದಕ್ಕೆ ನಾವೇನು ಮಾಡಬೇಕು, ಮ್ಯಾಗ್ನಿಟ್ಯೂಡ್ ಹಾಕಬೇಕು. ಮ್ಯಾಗ್ನಿಟ್ಯೂಡ್ ಅಂತಂದ್ರೇನು, ಸ್ಕ್ವಯರ್ ರೂಟ್ ಆಫ್ ಇಲ್ಲೇನು ಬಂದಿರುತ್ತೆ ಆನ್ಸರು ಐ ಕೋಎಫಿಷಿಯಂಟ್ ಸ್ಕ್ವಯರ್ ಪ್ಲಸ್ ಜೆ ಕೋಎಫಿಷಿಯಂಟ್ ಸ್ಕ್ವಯರ್ ಪ್ಲಸ್ ಕೆ ಕೋಎಫಿಷಿಯಂಟ್ ಸ್ಕ್ವಯರ್ನ ಮಾಡಬೇಕು. ನಿಮ್ಮ ಕ್ಯಾಲ್ಸಿಯಲ್ಲಿ ಆರಾಮಾಗಿ ಮಾಡಿ, ಈಸಿಯಾಗಿ ಬರುತ್ತೆ ಆನ್ಸರು. ಓಕೆ, ಈ ಚಾಪ್ಟರ್ನಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಇನ್ ಮ್ಯಾಟ್ರಿಕ್ಸ್ ಅಂತಂದರೆ ನಿಮಗೆ ಸಿಂಬಲ್ಸ್ಗಳು ತುಂಬ ಇಂಪಾರ್ಟೆಂಟ್. ಒಂದು ಪ್ಲಸ್ಸು ಮೈನಸ್ ಸಿಂಬಲ್ ಮಿಸ್ ಆಯಿತು ಅಂದ್ರೂ ಕೂಡ ಆನ್ಸರ್ ಬರೋದಿಲ್ಲ. ನಿಮಗೊಂದು ಆನ್ಸರ್ ಬರುತ್ತೆ, ಅದು ಕರೆಕ್ಟ್ ಆನ್ಸರ್ ಆಗಿರೋದಿಲ್ಲ. ಸೊ ಕೇರ್ಫುಲ್ಲಾಗಿ ನೀವು ಕ್ಯಾಲ್ಸಿನ ಯೂಸ್ ಮಾಡಿಬಿಟ್ಟೆ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್.